ಅಭಿಮನ್ಯುನ ಕ್ಯಾಬಿನ್ನಿಂದ ಅವಮಾನ ಅನುಭವಿಸಿ ಕಣ್ಣೀರು ಹಾಕುತ್ತಾ ಹೊರಬಂದ ನತಾಶಳ ಮನಸ್ಸಿನಲ್ಲಿ ಈಗ ಪ್ರೀತಿಗಿಂತ ಹೆಚ್ಚಾಗಿ ದ್ವೇಷದ ಜ್ವಾಲೆ ಉರಿಯುತ್ತಿತ್ತು. ತನ್ನ ಸೌಂದರ್ಯ, ಲಂಡನ್ನ ಸ್ಟೇಟಸ್ ಎಲ್ಲವನ್ನೂ ಆ ಹಳ್ಳಿಯ ಹುಡುಗಿಯ ಎದುರು ಅಭಿಮನ್ಯು ಮಣ್ಣುಪಾಲು ಮಾಡಿದ್ದನು. ಅವಳಿಗೆ ಸಹಿಸಲು ಸಾಧ್ಯವೇ ಇರಲಿಲ್ಲ. ಅವಳು ಆಫೀಸ್ನಿಂದ ನೇರವಾಗಿ ಮನೆಗೆ ಮರಳದೆ ತನ್ನ ಕುತಂತ್ರದ ಬುದ್ಧಿ ಬಳಸಿ ರಂಜಿತ್ನ ಹಳ್ಳಿಯ ಹಿನ್ನೆಲೆಯನ್ನು ಪತ್ತೆ ಹಚ್ಚಲು ತನ್ನ ಕೆಲವು ಕಾಂಟ್ಯಾಕ್ಟ್ಗಳನ್ನು ಬಳಸಿದಳು. ಕೇವಲ ಕೆಲವೇ ಗಂಟೆಗಳಲ್ಲಿ ಅವಳಿಗೆ ಸೀತೆಯ ಇಡೀ ಇತಿಹಾಸ ಗೊತ್ತಾಯಿತು. 18ನೆಯ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು 10 ವರ್ಷಗಳಿಂದ ಕತ್ತಲೆ ಕೋಣೆಯಲ್ಲೇ ಅಡಗಿದ್ದಾಳೆ ಎಂಬ ವಿಧವೆಯ ಸತ್ಯ ತಿಳಿಯುತ್ತಿದ್ದಂತೆ ನತಾಶಳ ಮುಖದಲ್ಲಿ ರಾಕ್ಷಸಿ ನಗು ಮೂಡಿತ್ತು. ಅಂದು ಸಂಜೆ ರಾಜ್ಗುರು ನಿವಾಸದ ಹಜಾರದಲ್ಲಿ ಚೇರ್ಮನ್ ಜಗದೀಶ್ ಪ್ರಸಾದ್ ರಾಜ್ಗುರು ಮತ್ತು ದೇವಿಕಾ ರಾಜ್ಗುರು ಕುಳಿತಿದ್ರು. ತಂಗಿ ಅಹಲ್ಯ ಕೂಡ ಅಲ್ಲೇ ಪುಸ್ತಕ ಓದುತ್ತಾ ಕುಳಿತಿದ್ಲು. ಅಷ್ಟರಲ್ಲೇ ಒಳಗೆ ಬಂದ ನತಾಶಾ ತಾನು ಅಳುತ್ತಿರುವಂತೆ ನಟಿಸುತ್ತಾ ನೇರವಾಗಿ ದೇವಿಕಾ ಅವರ ಮಡಿಲಿಗೆ ಬಿದ್ದಳು. ಏನಾಯ್ತು ನತಾಶಾ ಬೇಬಿ, ಯಾಕೆ ಹೀಗೆ ಅಳ್ತಾ ಇದೆಯಾ ಎಂದು ದೇವಿಕಾ ಆತಂಕದಿಂದ ಕೇಳಿದಳು. ಜಗದೀಶ್ ಪ್ರಸಾದ್ ಕೂಡ ಪೇಪರ್ ಪಕ್ಕಕ್ಕಿಟ್ಟು ನೋಡಿದರು. ನತಾಶಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ಅತ್ತೆ, ಮಾಮ, ಇವತ್ತು ಆಫೀಸ್ನಲ್ಲಿ ಅಭಿ ನನ್ನನ್ನು ಎಲ್ಲರ ಮೊದಲು ಬೈದು ಹೊರಗೆ ಹಾಕಿ ಅವಮಾನಿಸಿದ. ಅದು ಯಾರೋ ಒಬ್ಬಳು ಹಳ್ಳಿಯ ಹೆಣ್ಣು ಮಗಳಿಗೋಸ್ಕರ ಅಭಿ ಆ ಹುಡುಗಿಯ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾನೆ ಮಾಮ ಎಂದಳು ಫಿಟ್ಟಿಂಗ್ ಇಡಲು ಶುರು ಮಾಡುತ್ತಾ. ಜಗದೀಶ್ ಪ್ರಸಾದ್ ಗಂಭೀರವಾಗಿ, ನೋ ನತಾಶಾ, ಅಭಿಮನ್ಯು ಬಿಸ್ನೆಸ್ ಮ್ಯಾನ್, ಅವನು ಯಾರದ್ದೋ ಮಾತು ಕೇಳಿ ಹಾಗೆ ಮಾಡಲ್ಲ. ಅವಳು ನಮ್ಮ ಹೊಸ ಪ್ರಾಜೆಕ್ಟ್ನ ಡೈರೆಕ್ಟರ್ ಸೀತೆ ಇರಬೇಕು ಎಂದರು. ಬಿಸ್ನೆಸ್ ಅಲ್ಲ ಮಾಮ, ಅದು ಬರೀ ನೆಪ ಎಂದು ನತಾಶಾ ಧ್ವನಿ ಏರಿಸಿದಳು. ಅಭಿ ಆ ಸೀತೆಯನ್ನು ನಮ್ಮ ಇಡೀ ಕಲಾಕ್ಷೇತ್ರಕ್ಕೆ 50 ಕೋಟಿಯ ಪ್ರಾಜೆಕ್ಟ್ನ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದಾನೆ. ಯಾಕೆ ಗೊತ್ತಾ? ಅವಳ ಮೇಲೆ ಅವನಿಗಿರೋ ಪರ್ಸನಲ್ ಇಂಟ್ರೆಸ್ಟ್ಗೆ. ಆದರೆ ಆ ಸೀತೆಯ ಅಸಲಿ ಮುಖವಾಡ ಏನು ಅಂತ ನಿಮಗೆ ಗೊತ್ತಾ ಮಾಮ? ಅವಳು ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡನನ್ನು ಕಳೆದುಕೊಂಡಿರೋ ಒಬ್ಬ ಅಪಶಕುನದ ವಿಧವೆ. ಹಳ್ಳಿಯವರೆಲ್ಲ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಂತಹ ವಿಧವೆಯನ್ನು ತಂದು ನಮ್ಮ ಇಡೀ ರಾಜ್ಗುರು ಕಲಾಕ್ಷೇತ್ರದ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ ಅಭಿ. ಆ ಅಮಂಗಲದ ಹೆಣ್ಣು ನಮ್ಮ ಆಫೀಸ್ಗೆ ಬಂದರೆ ನಮ್ಮ ಇಡೀ ಬಿಸ್ನೆಸ್ ನಾಶ ಆಗುತ್ತೆ ಅತ್ತೆ ಎಂದು ದೊಡ್ಡ ಬಾಂಬ್ ಸಿಡಿಸಿದಳು. ವಿಧವೆ, ಅಮಂಗಲ ಎಂಬ ಮಾತುಗಳನ್ನು ಕೇಳಿ ದೇವಿಕಾ ರಾಜ್ಗುರು ಅವರ ಮುಖ ಬಿಳಿಯಾಯಿತು. ಸ್ಟೇಟಸ್ ಮತ್ತು ಸಮಾಜದ ಗೌರವಕ್ಕೆ ಅತಿಯಾದ ಬೆಲೆ ಕೊಡುವ ದೇವಿಕಾಗೆ ಇದು ದೊಡ್ಡ ಆಘಾತವಾಗಿತ್ತು. ಜಗದೀಶ್ ಪ್ರಸಾದ್ ಕೂಡ ತೀವ್ರ ಯೋಚನೆಗೆ ಬಿದ್ದರು. ಇಷ್ಟೊತ್ತು ನತಾಶಾ ಆಡುತ್ತಿದ್ದ ನಾಟಕವನ್ನು ಮತ್ತು ಸೀತೆಯ ಬಗ್ಗೆ ಆಡಿದ್ದ ಕಟು ಮಾತುಗಳನ್ನು ಕೇಳಿ ಸೋಫಾದಲ್ಲಿದ್ದ ಅಹಲ್ಯಾಳ ರಕ್ತ ಕುದಿಯುತ್ತಿತ್ತು. ಆಧುನಿಕ ಆಲೋಚನೆಗಳಿರುವ, ಮುಗ್ಧ ಹಾಗೂ ನ್ಯಾಯದ ಪರವಿರುವ ಅಹಲ್ಯಾಗೆ ತನ್ನ ಅಣ್ಣ ಅಭಿಮನ್ಯು ಅಂದರೆ ಪ್ರಾಣ. ಅವನ ನಿರ್ಧಾರವನ್ನು ಪ್ರಶ್ನಿಸಿ ಅವನ ಹೆಸರಿಗೆ ಕಳಂಕ ತರುತ್ತಿರುವ ನತಾಶಾಳನ್ನು ಕಂಡು ಅವಳಿಗೆ ತಡೆಯಲಾಗಲಿಲ್ಲ. ಅಹಲ್ಯ ತಕ್ಷಣವೇ ಪುಸ್ತಕವನ್ನು ಮೇಜಿನ ಮೇಲೆ ದಪ್ಪಿ ಎಂದು ಎಸೆದು ಎದ್ದು ನಿಂತಳು. ನತಾಶಾಳ ಎದುರು ಬಂದು ಸಿಡಿಲಂತೆ ಗುಡುಗಿದಳು. ಶಟಾಪ್ ನತಾಶಾ, ನಿನ್ನ ಆ ಕೊಳಕು ಬಾಯಿಂದ ನನ್ನ ಅಣ್ಣನ ಬಗ್ಗೆ, ಸೀತೆಯವರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸು. ಅಹಲ್ಯಾಳ ಈ ಆವೇಶ ಕಂಡು ನತಾಶಾ ಮತ್ತು ದೇವಿಕಾ ಇಬ್ಬರು ಶಾಕ್ ಆದ್ರು. ನತಾಶಾ ನಡುಗುತ್ತಾ, ಅಹಲ್ಯ, ನಾನು ನಿನ್ನ ಅಣ್ಣನನ್ನ ಮದುವೆಯಾಗೋ ಮುಂಬರುವ ಅತ್ತಿಗೆ ಎಂದಳು ತನ್ನ ಅಹಂಕಾರದ ಧ್ವನಿಯಲ್ಲಿ. ಅತ್ತಿಗೆಯೂ ಇಲ್ಲ, ಏನೂ ಇಲ್ಲ ಎಂದು ಅಹಲ್ಯ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ಳು. ಲಂಡನ್ನಲ್ಲಿ ಓದಿಕೊಂಡು ಬಂದಿದ್ದೀಯಲ್ಲ, ನಿನ್ನ ಎಜುಕೇಶನ್ ಇಷ್ಟೇನಾ? ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಕಷ್ಟಕ್ಕೆ ಸ್ಪಂದಿಸೋದು ಬಿಟ್ಟು ವಿಧಿಯ ಆಟದಿಂದ ಗಂಡನನ್ನು ಕಳೆದುಕೊಂಡ್ರೆ ಅವಳನ್ನು ಅಮಂಗಲ, ವಿಧವೆ ಅಂತ ನಿಂದಿಸ್ತಿದ್ದೀಯಾ? ನಿನಗೆ ನಾಚಿಕೆ ಆಗಲ್ವಾ? ನತಾಶಾ ಮುಖ ತಿರುಗಿಸಲು ಹೋದಾಗ ಅಹಲ್ಯ ಅವಳ ಹೆಗಲು ಹಿಡಿದು ತನ್ನ ಕಡೆಗೆ ತಿರುಗಿಸಿದಳು. ಇನ್ನು ನನ್ನ ಅಣ್ಣನ ಬಗ್ಗೆ ಮಾತನಾಡೋಕೆ ನಿನಗೆ ಎಷ್ಟು ಧೈರ್ಯ? ನನ್ನ ಅಣ್ಣ ಯಾರೋ ಹೇಳಿದ ಹಾಗೆ ಕೇಳೋನಲ್ಲ. ಅವನಿಗೆ ಕಲೆಯ ಬಗ್ಗೆ ಗೊತ್ತು. ಸೀತೆ ಅವರ ನೃತ್ಯದ ವಿಡಿಯೋ ನೋಡಿ ಸ್ವತಃ ಅಪ್ಪನೇ ಮೆಚ್ಚಿಕೊಂಡಿದ್ದರು. ನನ್ನ ಅಣ್ಣ ಆ ಕಲಾಕ್ಷೇತ್ರದ ಜವಾಬ್ದಾರಿಯನ್ನು ಯೋಗ್ಯತೆ ಇರೋರಿಗೆ ಕೊಟ್ಟಿದ್ದಾನೆ. ನೀನು ಆಫೀಸ್ ಒಳಗೆ ಹೋಗಿ ಅಸಭ್ಯವಾಗಿ ಬಿಹೇವ್ ಮಾಡಿದ್ದಕ್ಕೆ ನನ್ನ ಅಣ್ಣ ನಿನ್ನನ್ನು ಹೊರಗೆ ಹಾಕಿದ್ದಾನೆ ಅಷ್ಟೇ. ಅದಕ್ಕೆ ಇಲ್ಲಿ ಬಂದು ಅಪ್ಪ ಅಮ್ಮನ ಮುಂದೆ ಫಿಟ್ಟಿಂಗ್ ಇಡ್ತಾ ಇದೆಯಾ? ದೇವಿಕಾ ಮಧ್ಯಪ್ರವೇಶಿಸಿ, ಅಹಲ್ಯ, ದೊಡ್ಡವಳ ಹತ್ತಿರ, ನಿನ್ನ ಬಾವಿ ಅತ್ತಿಗೆಯ ಹತ್ತಿರ ಮಾತನಾಡುವ ರೀತಿ ಇದಲ್ಲ ಅಂದ್ರು. ಇಲ್ಲ ಅಮ್ಮ ಎಂದು ಅಹಲ್ಯ ದೃಢವಾಗಿ ಹೇಳಿದಳು. ನನ್ನ ಅಣ್ಣ ಈ ರಾಜ್ಗುರು ಸಾಮ್ರಾಜ್ಯದ ಸಿಂಹ. ಅವನು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ. ನನ್ನ ಅಣ್ಣನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂಗಿ ನಾನು. ಅವನ ತಂಗಿಯಾಗಿ ನಾನು ಹೇಳ್ತಾ ಇದ್ದೀನಿ. ಸೀತೆ ಅವರ ಹಿನ್ನೆಲೆ ಏನೇ ಇರಲಿ, ಅವಳ ಕಲೆ ಮತ್ತು ಯೋಗ್ಯತೆಗೆ ನನ್ನ ಅಣ್ಣ ಕೊಟ್ಟಿರೋ ಗೌರವ 100ಕ್ಕೆ 100 ಸರಿ ಇದೆ. ಇನ್ನು ನನ್ನ ಅಣ್ಣನಿಗೆ ಅತ್ತಿಗೆಯಾಗೋ ಅರ್ಹತೆ ನಿನಗಿದೆಯಾ ಇಲ್ವಾ ಅನ್ನೋದನ್ನು ನನ್ನ ಅಣ್ಣನೇ ನಿರ್ಧಾರ ಮಾಡ್ತಾನೆ. ಇನ್ನೊಂದು ಸಾರಿ ನತಾಶಾ, ನೀನು ನನ್ನ ಅಣ್ಣನ ಪರ್ಸನಲ್ ಮ್ಯಾಟರ್ಗೆ ಕೈ ಹಾಕಿದರೆ ನಾನೇ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ ಎಂದು ಕಟುವಾಗಿ ಎಚ್ಚರಿಕೆ ನೀಡಿದಳು. ಅಹಲ್ಯಾಳ ಈ ರುದ್ರಾವತಾರ ಮತ್ತು ಅಣ್ಣನ ಮೇಲಿಟ್ಟಿದ್ದ ಪ್ರಾಣದಂತಹ ಪ್ರೀತಿಯನ್ನು ಕಂಡು ನತಾಶಳಿಗೆ ಮಾತೇ ಹೊರಲಿಲ್ಲ. ಅವಳ 2ನೇ ಸಂಚು ಕೂಡ ಅಹಲ್ಯಾಳ ಎದುರು ಧೂಳಿಪಟವಾಗಿತ್ತು. ಜಗದೀಶ್ ಪ್ರಸಾದ್ ಮಗಳ ಧೈರ್ಯವನ್ನು ನೋಡಿ ಮನಸ್ಸಲ್ಲೇ ಮೆಚ್ಚಿಕೊಂಡ್ರು. ಆಫೀಸ್ನ ಆ ಗದ್ದಲ, ನತಾಶಳ ಹಠಾತ್ ದಾಳಿ ಎಲ್ಲವೂ ಮುಗಿದ ನಂತರ
ಸಿಇಒ ಕ್ಯಾಬಿನ್ನಲ್ಲಿ ಮತ್ತೆ ಪ್ರಶಾಂತ್ ವಾತಾವರಣ ಆವರಿಸಿತ್ತು. ಅಭಿಮನ್ಯು ಸೀತೆಯ ಮುಖವನ್ನು ನೋಡಿದ. ನತಾಶಾ ಆಡಿದ ಮಾತುಗಳಿಂದ ಸೀತೆ ಕೊಂಚ ಗಲಿಬಿಲಿಗೊಂಡಿರುವುದು ಅವನಿಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವಳ ಮನಸ್ಸು ಹಗುರಗೊಳಿಸಲು ಅಭಿಮನ್ಯು ಮೆಲ್ಲನೆ ನಗುತ್ತಾ, ಸೀತೆಯವರೇ, ನತಾಶಾ ಆಡಿದ ಮಾತುಗಳನ್ನು ದಯವಿಟ್ಟು ಮನಸ್ಸಿನಲ್ಲಿ ಹಚ್ಕೋಬೇಡಿ. ಈ ಆಫೀಸ್ನಲ್ಲಿ ನನ್ನ ನಿರ್ಧಾರವೇ ಅಂತಿಮ. ನಾಳೆಯಿಂದ ನೀವು ಕಲಾಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದೀರಾ. ಅದಕ್ಕೆ ಮುಂಚೆ ಇವತ್ತು ನಮ್ಮ ಕಂಪನಿಯ ಹೊಸ ಚೀಫ್ ಡೈರೆಕ್ಟರ್ ನನ್ನ ಕಡೆಯಿಂದ ಒಂದು ಸಣ್ಣ ವೆಲ್ಕಮ್ ಡಿನ್ನರ್ ಎಂದನು. ಸೀತೆ ಆಶ್ಚರ್ಯದಿಂದ, ಬೇಡ ಸರ್, ಈಗಾಗಲೇ ತಡವಾಗಿದೆ. ನಾನು ಮತ್ತು ಅಣ್ಣ ಇವತ್ತೇ ಹಳ್ಳಿಗೆ ಮರಳಬೇಕು ಎಂದು ನಿರಾಕರಿಸಲು ಪ್ರಯತ್ನಿಸಿದಳು. ಆದರೆ ಅಷ್ಟರಲ್ಲೇ ಕ್ಯಾಬಿನ್ ಒಳಗೆ ಬಂದ ರಂಜಿತ್, ಹೌದು ಸೀತಾ, ಅಭಿ ಹೇಳ್ತಾ ಇರೋದು ಸರಿ. ನೀನು ಹಳ್ಳಿಯಿಂದ ಇಷ್ಟು ದೂರ ಬಂದಿದ್ದೀಯಾ, ಹೊಟ್ಟೆ ಹಸ್ತಿರುತ್ತೆ. ಡಿನ್ನರ್ ಮುಗಿಸ್ಕೊಂಡೇ ಊರಿಗೆ ಹೊರಡೋಣ. ನಾನೇ ಕಾರು ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಎಂದಾಗ ಸೀತೆ ಅಣ್ಣನ ಮಾತನ್ನು ಮೀರಲಾಗಲಿಲ್ಲ. ಅಭಿಮನ್ಯು, ಸೀತೆ ಮತ್ತು ರಂಜಿತ್ ಮೂವರು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಪಂಚತಾರ 5 ಸ್ಟಾರ್ ಹೋಟೆಲ್ಗೆ ಬಂದರು. ಹೈ ಸೊಸೈಟಿಯ ಆ ತರಹವೇರೆ ಲೈಟಿಂಗ್ಸ್, ಶಾಂತವಾದ ವಾತಾವರಣ ಸೀತೆಗೆ ಹೊಸದಾಗಿ ಕಾಣಿಸ್ತಿತ್ತು. ಅಭಿಮನ್ಯು ತಾನೇ ಮುಂದೆ ನಿಂತು ಸೀತೆಗೆ ಇಷ್ಟವಾಗುವಂತಹ ಶುದ್ಧ ಸಾಂಪ್ರದಾಯಿಕ ದಕ್ಷಿಣ ಭಾರತದ ಊಟವನ್ನು ಆರ್ಡರ್ ಮಾಡಿದನು. ಆರ್ಡರ್ ಮಾಡುವಾಗಲೂ ಅವಳ ಇಷ್ಟ ಕಷ್ಟಗಳನ್ನು ರಂಜಿತ್ನಿಂದ ಕೇಳಿ ತಿಳಿದುಕೊಂಡಿದ್ದನು, ನೆನಪಿನಲ್ಲಿಟ್ಟುಕೊಂಡಿದ್ದ. ಊಟದ ಮೇಜಿನ ಬಳಿ ಅಭಿಮನ್ಯು ಮತ್ತು ಸೀತೆ ಮುಖಾಮುಖಿ ಕುಳಿತಿದ್ದರು. ರಂಜಿತ್ ಪಕ್ಕದಲ್ಲೇ ಕುಳಿತು ಬಿಸ್ನೆಸ್ ವಿಷಯಗಳನ್ನು ಮಾತನಾಡುತ್ತಿದ್ರು. ಅಭಿಮನ್ಯುನ ಕಣ್ಣುಗಳು ಮಾತ್ರ ಸೀತೆಯ ಮೇಲೆಯೇ ನೆಟ್ಟಿದ್ದವು. ಸೀತೆ ಮುದ್ದಾಗಿ ಊಟ ಮಾಡುತ್ತಿರುವುದನ್ನು, ಅವಳ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಿರುವುದನ್ನು ಅವನು ಅತ್ಯಂತ ಆರಾಧನೆಯಿಂದ ನೋಡ್ತಿದ್ದ. ಸೀತೆ ಮಧ್ಯ ಮುಖ ಎತ್ತಿದಾಗ ಅಭಿಮನ್ಯು ತೇಜಸ್ವಿ ಕಣ್ಣುಗಳನ್ನು ನೋಡಿ ನಾಚಿ ತಲೆ ತಗ್ಗಿಸುತ್ತಿದ್ದಳು. 10 ವರ್ಷಗಳಿಂದ ಕತ್ತಲೆಯಲ್ಲೇ ಇದ್ದ ತನಗೆ ಇಡೀ ಜಗತ್ತೇ ಅಸೂಯೆ ಪಡುವಂತಹ ಇಂತಹ ಗೌರವ ಮತ್ತು ಪ್ರೀತಿಯನ್ನು ಈ ಕಠಿಣ ಸ್ವಭಾವದ ವ್ಯಕ್ತಿ ಕೊಡುತ್ತಿದ್ದನಲ್ಲ ಎಂದು ಸೀತೆಯ ಮನಸ್ಸು ಒಳಗೊಳಗೆ ಕರಗ್ತಿತ್ತು. ಆ ರಾತ್ರಿಯ ಭೋಜನ ಕೇವಲ ಹೊಟ್ಟೆಯನ್ನಷ್ಟೇ ತುಂಬಿಸಲಿಲ್ಲ, ಬದಲಿಗೆ ಇಬ್ಬರ ಹೃದಯದಲ್ಲೂ ಪ್ರೀತಿಯ ಕಾವ್ಯವನ್ನು ಬರೆಯಿತು. ಡಿನ್ನರ್ ಮುಗಿಸಿ ಹೋಟೆಲ್ನಿಂದ ಹೊರಗೆ ಬರುವಾಗ ರಾತ್ರಿ 10 ಗಂಟೆ ಆಗಿತ್ತು. ಹೋಟೆಲ್ನ ಪೋರ್ಟಿಕೋದಲ್ಲಿ ರಂಜಿತ್ನ ಕಾರು ಬಂದು ನಿಂತಿತ್ತು. ಅಭಿಮನ್ಯು ಕಾರಿನ ಹಿಂಭಾಗದ ಬಾಗಿಲನ್ನು ತಾನೇ ಸ್ವತಃ ತೆರೆದು ಸೀತೆಗೆ ಗೌರವದಿಂದ ದಾರಿ ಮಾಡಿಕೊಟ್ಟ. ಸೀತೆ ಕಾರ್ನೊಳಗೆ ಕುಳಿತುಕೊಂಡಾಗ ಅಭಿಮನ್ಯು ರಂಜಿತ್ನ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟನು. ರಂಜು, ರಾತ್ರಿ ತುಂಬಾ ತಡವಾಗಿ ಹೈವೇಯಲ್ಲಿ ಜಾಗರೂಕರಾಗಿ ಕಾರು ಚಲಾಯಿಸು. ತಂಗಿ ಜೊತೆಯಲ್ಲಿದ್ದಾಳೆ. ನಿಧಾನವಾಗಿ ಹೋಗಿ ತಲುಪಿದಾಗ ತಕ್ಷಣ ನನಗೆ ಫೋನ್ ಮಾಡು ಎಂದೂ ಇಲ್ಲದ ಕಾಳಜಿಯಿಂದ ಹೇಳಿದನು. ರಂಜಿತ್ ನಗುತ್ತಾ, ಖಂಡಿತ ಅಭಿ, ತಲುಪಿದ ತಕ್ಷಣ ಫೋನ್ ಮಾಡ್ತೀನಿ. ಇವತ್ತಿನ ದಿನಕ್ಕೆ ಥ್ಯಾಂಕ್ ಯು ಮಗ ಎಂದು ಕಾರು ಸ್ಟಾರ್ಟ್ ಮಾಡಿದನು. ಕಾರು ನಿಧಾನವಾಗಿ ಚಲಾಯಿಸಲು ಆರಂಭಿಸಿತು. ಸೀತೆ ಕಾರಿನ ಗಾಜನ್ನು ಕೆಳಗಿಳಿಸಿ ಹೊರಗೆ ನೋಡಿದಳು. ಅಭಿಮನ್ಯು ಇನ್ನೂ ಅಲ್ಲೇ ನಿಂತು ಅವಳನ್ನೇ ನೋಡುತ್ತಿದ್ದ. ಸೀತೆ ಅವನಿಗೆ ಕೃತಜ್ಞತೆಯಿಂದ ಕೈ ಮುಗಿದು ಸಣ್ಣದಾಗಿ ಮುಗುಳ್ನಕ್ಕಳು. ಆ ಕತ್ತಲ ರಾತ್ರಿಯಲ್ಲೂ ಅಭಿಮನ್ಯುನ ಮುಖದಲ್ಲಿ ಆ ನಗುವನ್ನು ಕಂಡು ಒಂದು ಅದ್ಭುತವಾದ ತೃಪ್ತಿ ಮೂಡಿತು. ಕಾರು ಕಣ್ಣಿನಿಂದ ಮರೆಯಾಗುವವರೆಗೂ ಆ ಕ್ರೋಧದ ಒಡೆಯ ರಸ್ತೆಯಲ್ಲಿ ನಿಂತು ಸೀತೆಯನ್ನು ಅರಸುತ್ತಿದ್ದ. ಸೀತೆಯನ್ನು ಸುರಕ್ಷಿತವಾಗಿ ಹಳ್ಳಿಗೆ ಕಳುಹಿಸಿಕೊಟ್ಟ ನೆಮ್ಮದಿಯಲ್ಲಿ ಅಭಿಮನ್ಯು ರಾತ್ರಿ 11 ಗಂಟೆಗೆ ತನ್ನ ಮನೆಗೆ ಮರಳಿದನು. ಆದರೆ ಒಳಗೆ ಬರುತ್ತಿದ್ದಂತೆ ಮನೆಯ ಹಜಾರದಲ್ಲಿ ವಾತಾವರಣ ನೋಡಿ ಅವನಿಗೆ ಏನೋ ಸಂಚು ನಡೆದಿರುವುದು ಅರ್ಥವಾಯಿತು. ಅಲ್ಲಿ ಚೇರ್ಮನ್ ಜಗದೀಶ್ ಪ್ರಸಾದ್ ರಾಜ್ಗುರು ಅತ್ಯಂತ ಗಂಭೀರವಾಗಿ ಕುಳಿತಿದ್ರು. ಪಕ್ಕದಲ್ಲೇ ದೇವಿಕಾ ರಾಜ್ಗುರು ಮುಖ ಗಂಟಿಕ್ಕಿಕೊಂಡು ಕುಳಿತಿದ್ದಾರೆ. ನತಾಶಾ ತಾನು ಗೆದ್ದೆ ಎಂಬಂತೆ ಅಹಂಕಾರದ ನಗುವಿನೊಂದಿಗೆ ಸೋಫಾದಲ್ಲಿ ಹೊರಗಿದ್ದಳು. ಅಹಲ್ಯ ಮಾತ್ರ ಅಣ್ಣನಿಗೆ ಏನಾಗುತ್ತದೋ ಎಂಬ ಆತಂಕದಿಂದ ಒಂದು ಮೂಲೆಯಲ್ಲಿ ನಿಂತಿದ್ಲು. ಅಭಿಮನ್ಯು ಒಳಗೆ ಬರುತ್ತಿದ್ದಂತೆ ಜಗದೀಶ್ ಪ್ರಸಾದ್ ತಮ್ಮ ಗಂಭೀರ ಧ್ವನಿಯಲ್ಲಿ ಕರೆದರು. ಅಭಿಮನ್ಯು, 1 ನಿಮಿಷ ಇಲ್ಲಿ ಬಂದು ಕುಳಿತುಕೋ, ನಿನ್ನನ್ನು ಒಂದು ಮುಖ್ಯವಾದ ವಿಷಯ ಕೇಳಬೇಕು. ಅಭಿಮನ್ಯು ತನ್ನ ಕೋಟ್ ಬಿಚ್ಚಿ ಬೇಜಿನ ಮೇಲಿಟ್ಟು ತಂದೆಯ ಎದುರು ಬಂದು ನಿಂತನು. ಹೇಳಿ ಅಪ್ಪ, ಏನಾಗಬೇಕಿತ್ತು ಎಂದನು ತನ್ನ ಎಂದಿನ ಕಟು ಧ್ವನಿಯಲ್ಲಿ. ಜಗದೀಶ್ ಪ್ರಸಾದ್ ಸೀತೆಯ ಆಫರ್ ಲೆಟರ್ ಫೈಲ್ ಅನ್ನು ಮೇಜಿನ ಮೇಲೆ ಎಸೆದು ನೇರವಾಗಿ ಕೇಳಿದರು. ನಮ್ಮ 50 ಕೋಟಿಯ ಪ್ರತಿಷ್ಠಿತ ಕಲಾಕ್ಷೇತ್ರದ ಚೀಫ್ ಡೈರೆಕ್ಟರ್ ಆಗಿ ನೀನು ಅಪಾಯಿಂಟ್ ಮಾಡಿರೋ ಆ ಸೀತೆ ಯಾರೋ? ಅವಳು ಹಳ್ಳಿಯಲ್ಲೇ ಮೌನವಾಗಿ ಬಿದ್ದಿರೋ ಒಬ್ಬ ವಿಧವೆ ಅನ್ನೋದು ನಿನಗೆ ಗೊತ್ತಿದೆಯಾ? ರಾಜ್ಗುರು ಕುಟುಂಬದ ಇತಿಹಾಸದಲ್ಲಿ ಇಂತಹ ಅಮಂಗಲದ ಹಿನ್ನೆಲೆ ಇರೋರಿಗೆ ಜವಾಬ್ದಾರಿ ಕೊಟ್ಟ ಉದಾಹರಣೆಯೇ ಇಲ್ಲ. ನತಾಶಾ ಹೇಳುತ್ತಿರುವುದು ನಿಜವೇ ಅಭಿಮನ್ಯು ಎಂದು ಸಿಡಿಲಿನಂತೆ ಪ್ರಶ್ನಿಸಿದರು. ನತಾಶಾ ತನ್ನ ಪ್ಲಾನ್ ವರ್ಕೌಟ್ ಆಗಿದ್ದಕ್ಕೆ ಅಭಿಮನ್ಯುನ ಕಡೆ ನೋಡಿ ಕುಹಕದ ನಗು ನಕ್ಕಳು. ಜಗದೀಶ್ ಪ್ರಸಾದ್ ರಾಜ್ಗುರು ಅವರು ಕಟು ಪ್ರಶ್ನೆ ಇಡೀ ಹಜಾರದಲ್ಲಿ ಪ್ರತಿಧ್ವನಿಸುತ್ತಿತ್ತು. ನತಾಶಾ ತನ್ನ ಕುತಂತ್ರದ ಯಶಸ್ವಿಯಾಯಿತೆಂದು ಅತ್ಯಂತ ಅಹಂಕಾರದಿಂದ ಜಂಬದಿಂದ ಮುಗುಳ್ನಗುತ್ತಾ ಅಭಿಮನ್ಯುನ ಮುಖವನ್ನೇ ನೋಡ್ತಿದ್ಲು. ದೇವಿಕಾ ರಾಜ್ಗುರು ಅವರ ಮುಖದಲ್ಲಿ ಮಗನ ನಿರ್ಧಾರದ ಬಗ್ಗೆ ತೀವ್ರ ಆಕ್ರೋಶವಿತ್ತು. ಆದರೆ ಎದುರಿಗಿದ್ದಿದ್ದು ಸಾಮಾನ್ಯ ವ್ಯಕ್ತಿಯಲ್ಲ, ಕ್ರೋಧದ ಒಡೆಯ ಅಭಿಮನ್ಯು.
ರಾಜ್ಗುರು. ತಂದೆಯ ಮಾತುಗಳನ್ನು ಕೇಳಿದ ತಕ್ಷಣ ಅವನ ಕಣ್ಣುಗಳಲ್ಲಿ ತಣ್ಣನೆಯ ಜ್ವಾಲೆ ಉರಿಯಲಾರಂಭಿಸಿತ್ತು. ಅವನು ಗಾಬರಿಯಾಗಲಿಲ್ಲ, ಬದಲಿಗೆ ಅತ್ಯಂತ ಗಾಂಭೀರ್ಯದಿಂದ ತನ್ನ ತಂದೆಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡಿದನು. ಅಭಿಮನ್ಯು ತಂದೆಗೆ ಉತ್ತರಿಸುವ ಮುನ್ನ ಸೋಫಾದಲ್ಲಿ ಅಹಂಕಾರದಿಂದ ಹೊರಗಿದ್ದ ನತಾಶಳ ಕಡೆಗೆ ತಿರುಗಿದನು. ಅವನ ತೀಕ್ಷ್ಣ ನೋಟಕ್ಕೆ ನತಾಶಳ ಮುಖದಲ್ಲಿದ್ದ ಜಂಬದ ನಗು ಒಮ್ಮೆಲೆ ಮಾಯವಾಗಿ ಅವಳಲ್ಲಿ ಮರಣ ಭಯ ಹುಟ್ಟಿತ್ತು. ಅಭಿಮನ್ಯು ತನ್ನ ಕಟು ಧ್ವನಿಯಲ್ಲಿ ಹೇಳಿದನು, ಮೊದಲು ಈ ಮನೆಯಲ್ಲಿ ಕುಳಿತು ಪರರ ವೈಯಕ್ತಿಕ ಬದುಕಿನ ಕಸವನ್ನು ಕೆದಕುವ ಈ ಮೂರನೇ ವ್ಯಕ್ತಿಯನ್ನು ಇಲ್ಲಿಂದ ಹೊರಗೆ ಕಳುಹಿಸಿ ಅಪ್ಪ. ರಾಜಗುರು ಸಂಸ್ಥೆಯ ಬಿಸಿನೆಸ್ ನಿರ್ಧಾರಗಳನ್ನು ಚರ್ಚಿಸುವಾಗ ಇಂತಹ ಯೋಗ್ಯತೆ ಇಲ್ಲದ ಹೆಣ್ಣು ಮಕ್ಕಳು ಇಲ್ಲಿ ಕುಳಿತುಕೊಳ್ಳುವುದು ನಮ್ಮ ಸ್ಟೇಟಸ್ಗೆ ಅಪಮಾನ. ಅಭಿಮನ್ಯುನ ಆ ಮೊದಲ ಮಾತಿಗೆ ನತಾಶಳಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ದೇವಿಕಾ ಏನೋ ಹೇಳಲು ಹೋದಾಗ ಜಗದೀಶ್ ಪ್ರಸಾದ್ ತಮ್ಮ ಕೈ ಸನ್ನೆಯಿಂದಲೇ ನತಾಶಾ ಮತ್ತು ಮಾಲಿನಿಗೆ ಒಳಗಡೆ ಹೋಗುವಂತೆ ಸೂಚಿಸಿದರು. ನತಾಶಾ ಅವಮಾನದಿಂದ ಮುಖ ಕಪ್ಪಿಟ್ಟುಕೊಂಡು ಒಳಗಿನ ಕೋಣೆಗೆ ಓಡಿ ಹೋದಳು. ಹಜಾರದಲ್ಲಿ ಸಂಪೂರ್ಣ ನಿಶ್ಶಬ್ದ ಆವರಿಸಿತ್ತು. ಅಭಿಮನ್ಯು ಮೇಜಿನ ಮೇಲಿದ್ದ ಫೈಲನ್ನು ಕೈಗೆತ್ತಿಕೊಂಡು ತನ್ನ ತಂದೆಯ ಎದುರು ನಿಂತು ಗಂಭೀರವಾಗಿ ಮಾತನಾಡಲು ಆರಂಭಿಸಿದನು. ಅಪ್ಪ, ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಹೌದು. ಸೀತೆಯವರು ವಿಧಿಯ ಆಟದಿಂದ ಬಾಲ್ಯದಲ್ಲೇ ಪತಿಯನ್ನು ಕಳೆದುಕೊಂಡಿದ್ದಾರೆ ಎಂಬ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಆ ಕಹಿ ಘಟನೆ ಅವಳ ಹಣೆ ಬರವೇ ಹೊರತು ಅವಳ ಯೋಗ್ಯತೆ ಅಲ್ಲ. ಜಗದೀಶ್ ಪ್ರಸಾದ್ ಹುಬ್ಬು ಗಂಟಿಕ್ಕಿ, ಅಭಿಮನ್ಯು, ನೀನು ಯಾರ ಪರವಾಗಿ ಮಾತಾಡ್ತಾ ಇದೀಯಾ? ನಿನಗೆ ನಮ್ಮ ಕುಟುಂಬದ ಕಟ್ಟುಪಾಡುಗಳು, ಸಮಾಜದಲ್ಲಿ ನಮಗಿರೋ ಗೌರವ ಗೊತ್ತಿಲ್ವಾ? ಒಬ್ಬ ವಿಧವೆ ನಮ್ಮ ಕಲಾಕ್ಷೇತ್ರಕ್ಕೆ ಬಂದರೆ ಎಂದು ಧ್ವನಿ ಏರಿಸಿದನು. ಯಾವ ಸಮಾಜದ ಗೌರವ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಪ್ಪ ಎಂದು ಅಭಿಮನ್ಯು ಸಿಡಿಲಿನಂತೆ ಗುಡುಗಿದನು. ಒಬ್ಬ ಪುರುಷನ ಹೆಂಡತಿ ಸತ್ರೆ ಅವನನ್ನು ಯಾವತ್ತಾದ್ರೂ ಈ ಸಮಾಜ ಅಮಂಗಲ ಅಂತ ದೂರ ಇಟ್ಟಿದ್ಯಾ? ಅದೇ ಸಮಾಜದ ಅವನಿಗೆ ಮರುದಿನವೇ ಮತ್ತೊಂದು ಮದುವೆ ಮಾಡಿಸಿ ಸಂಭ್ರಮಿಸುತ್ತೆ. ಆದರೆ ಅದೇ ವಿಧಿಯ ಆಟ ಒಬ್ಬ ಹೆಣ್ಣಿನ ಬದುಕಿನಲ್ಲಿ ನಡೆದರೆ ಅವಳನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಅಪಶಕುನ ಅನ್ನೋ ಪಟ್ಟ ಕಟ್ತಾರಲ್ಲ, ಇದ ನಿಮ್ಮ ಸಮಾಜದ ಗೌರವ? ದೇವಿಕಾ ರಾಜ್ಗುರು ಮಧ್ಯ ಪ್ರವೇಶಿಸಿ, ಅಭಿ, ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಎಂದರು. ಇಲ್ಲ ಅಮ್ಮ, ಪ್ರಕೃತಿಯಲ್ಲಿ ಬೆಳಗೆದ್ದು ಕಣ್ಣು ಬಿಡುವ ಸೂರ್ಯನಿಗೆ ಯಾವ ವಿಧವೆ, ಯಾವ ಮುತ್ತೈದೆ ಅನ್ನೋ ಭೇದ ಭಾವ ಇದೆಯಾ? ದೇವಸ್ಥಾನದ ದೇವಿಗೆ ಎಲ್ಲರಿಗೂ ಸಮಾನವಾಗಿ ಅನುಗ್ರಹ ನೀಡೋ ಕರುಣೆ ಇಲ್ವಾ? ಹಳ್ಳಿಯ ಮೂಢರು ಆ ಹೆಣ್ಣನ್ನು ಕತ್ತಲಲ್ಲಿ ಕರಗಿಸಲು ನೋಡಿದ್ರೆ ಅದೇ ಹುಡುಗಿ ತನ್ನ ಕಣ್ಣೀರನ್ನು ಮೆಟ್ಟಿ ನಿಂತು ಊರಿನ ನೂರಾರು ಮುಗ್ಧ ಮಕ್ಕಳಿಗೆ ಕಲೆ ಮತ್ತು ಸಂಸ್ಕಾರ ಕಲಿಸ್ತಾ ಇದ್ದಾಳೆ. ಅವಳ ಕೈಯಿಂದ ಬೆಳಗಾಗುವ ಮುನ್ನವೇ ದೇವಸ್ಥಾನದ ದೀಪಗಳು ಉರಿಯುತ್ತಿದ್ದಾವೆ. ಆ ದಿವ್ಯವಾದ ಕಲೆ ಆ ಮಂಗಲನಮ್ಮ ಎಂದು ಅಭಿಮನ್ಯು ಕೇಳಿದಾಗ ದೇವಿಕಾ ಅವರ ಬಳಿ ಉತ್ತರವೇ ಇರಲಿಲ್ಲ. ಅಭಿಮನ್ಯು ಜಗದೀಶ್ ಪ್ರಸಾದ್ ಅವರ ಹತ್ತಿರ ಬಂದು ಗಂಭೀರವಾಗಿ ಹೇಳಿದನು, ಅಪ್ಪ, ರಾಜ್ಗುರು ಗ್ರೂಪ್ ಆಫ್ ಕಂಪನೀಸ್ ಇವತ್ತು ಭಾರತದಲ್ಲೇ ನಂಬರ್ 1 ಸ್ಥಾನದಲ್ಲಿರುವುದು ಮೂಢನಂಬಿಕೆಗಳಿಂದಲ್ಲ, ಬದಲಿಗೆ ಅರ್ಹತೆ ಮತ್ತು ಪ್ರತಿಭೆಯನ್ನು ಗೌರವಿಸುವುದರಿಂದ. ಆ ಸೀತೆಯ ನೃತ್ಯದ ವಿಡಿಯೋ ನೋಡಿ, ಅವಳ ಕಲೆಯಲ್ಲಿ ಜೀವ ಇದೆ ಅಂತ ಮೊದಲು ಮೆಚ್ಚಿಕೊಂಡಿದ್ದ ಸ್ವತಃ ನೀವು ಚೇರ್ಮನ್ ಜಗದೀಶ್ ಪ್ರಸಾದ್ ರಾಜ್ಗುರು. ಕಲೆಗೆ ಇರುವ ಬೆಲೆ ಅವಳ ಹಣೆಬರಹಕ್ಕಿಲ್ಲ ಅಪ್ಪ. ಅವನು ಫೈಲ್ ಅನ್ನು ತಂದೆಯ ಕೈಗಿಟ್ಟು ಅಂತಿಮವಾಗಿ ಹೇಳಿದನು, ಇದು ಕೇವಲ ನನ್ನ ಪರ್ಸನಲ್ ನಿರ್ಧಾರವಲ್ಲ. ಒಬ್ಬ CEO ಆಗಿ ಈ ಕಂಪನಿಯ ಉನ್ನತಿಗೆ ನಾನು ತೆಗೆದುಕೊಂಡಿರುವ ಅತ್ಯಂತ ಬೆಸ್ಟ್ ಬಿಸ್ನೆಸ್ ಆರ್ಡರ್. ಸೀತೆ ಅವರೇ ಈ 50 ಕೋಟಿ ಪ್ರಾಜೆಕ್ಟ್ನ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮುಂದುವರಿಯಲಿದ್ದಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಂದು ವೇಳೆ ನಿಮಗೆ ಈ ನಿರ್ಧಾರ ಒಪ್ಪಿಗೆ ಇಲ್ಲದಿದ್ದರೆ ಈ ಕ್ಷಣವೇ ನನ್ನ CEO ಹುದ್ದೆಗೆ ನಾನು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ. ಅಭಿಮನ್ಯು ಈ ಧೀಮಂತ ನಿರ್ಧಾರ ಮತ್ತು ಕಲೆಯ ಪರವಾಗಿ ಅವನು ನಿಂತ ಆ ಗಟ್ಟಿತನವನ್ನು ಕಂಡು ಒಂದು ಮೂಲೆಯಲ್ಲಿ ನಿಂತ ಅಹಲ್ಯಾಳ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿ ಬಂದಿತ್ತು. ಅವಳು ಓಡಿ ಬಂದು ಅಣ್ಣನ ಕೈ ಹಿಡಿದುಕೊಂಡ್ಳು. ಜಗದೀಶ್ ಪ್ರಸಾದ್ ತಮ್ಮ ಮಗನ ಕಣ್ಣುಗಳಲ್ಲಿದ್ದ ಆ ದೃಢತೆಯನ್ನು, ನ್ಯಾಯದ ಪರವಾಗಿದ್ದ ಆ ಜ್ವಾಲೆಯನ್ನು ದಿಟ್ಟಿಸಿ ನೋಡಿದರು. ರಾಜಗುರು ವಂಶದ ಈ ಸಿಂಹ ಎಂದಿಗೂ ಅನ್ಯಾಯಕ್ಕೆ ತಲೆಬಾಗುವುದಿಲ್ಲ ಎಂಬ ಹೆಮ್ಮೆ ಅವರ ಕಠಿಣ ಮುಖದಲ್ಲೂ ಮೆಲ್ಲನೆ ಮೂಡಿತ್ತು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಸರಿ ಅಭಿಮನ್ಯು, ನೀನು ಸೋಲದ ಸಿಂಹ ಅಂತ ನನಗೆ ಗೊತ್ತು. ನಿನ್ನ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ. ಸೀತೆ ಅವರೇ ನಮ್ಮ ಕಲಾಕ್ಷೇತ್ರದ ಡೈರೆಕ್ಟರ್ ಆಗಿ ಇರ್ತಾರೆ ಎಂದು ಗ್ರೀನ್ ಸಿಗ್ನಲ್ ನೀಡಿದರು. ಅಭಿಮನ್ಯು ತಂದೆಗೆ ಗೌರವದಿಂದ ತಲೆಬಾಗಿ ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದನು. ಮೊದಲ ಬಾರಿಗೆ ರಾಜ್ಗುರು ವಂಶದ ಆ ಮೂಢನಂಬಿಕೆಯ ಭದ್ರಕೋಟೆ ಸೀತೆಯ ಹೆಸರಿನಲ್ಲಿ ಧೂಳಿಪಟವಾಗಿತ್ತು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.